ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 11ನೇ ಪ್ರಶ್ನೆ. ರಬಿ ಮತ್ತು ಖಾರಿಫ್ ಬೆಳೆಗಳಿಗೆ ಸೂಕ್ತವಾದ ಋತುಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ರಬಿ ಬೆಳೆ ಅಂದ್ರೆ ಏನು? ರಬಿ ಅಂದ್ರೆ ಚಳಿಗಾಲದ ಬೆಳೆ. ಖಾರಿಫ್ ಬೆಳೆ ಅಂದ್ರೆ ಮಳೆಗಾಲದ ಬೆಳೆ. ಈ ಋತುವಿನಲ್ಲಿ ನಾವು ಬೆಳೆಯುವಂತಹ ಬೆಳೆಗಳು ಯಾವುದು ಅಂತ ಕೇಳಿದ್ದಾರೆ. ಯೋಚನೆ ಮಾಡಿ ಉತ್ತರವನ್ನ ಹುಡುಕ್ತಾ ಇರಿ. ರಬಿ ಬೆಳೆಗಳಿಗೆ ಸೂಕ್ತವಾದ ಋತುವೆಂದರೆ ಚಳಿಗಾಲ. ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಚಳಿಗಾಲ ಯಾವಾಗ ಇರ್ತದೆ ಭಾರತದಲ್ಲಿ? ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಚಳಿಗಾಲ ಇದ್ದಿರ್ತದೆ. ಈ ಸಮಯದಲ್ಲಿ ರಬಿ ಬೆಳೆಗಳನ್ನ ಬೆಳೆಯಲಾಗುತ್ತೆ. ಖಾರಿಫ್ ಬೆಳೆಗಳಿಗೆ ಸೂಕ್ತವಾದ ಋತುವೆಂದರೆ ಮಳೆಗಾಲ. ಖಾರಿಫ್ ಬೆಳೆ ಅಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆಯನ್ನ ಖಾರಿಫ್ ಬೆಳೆ ಅಂತ ಕರಿತೀವಿ. ಭಾರತದಲ್ಲಿ ಮಳೆಗಾಲ ಯಾವ ಸಮಯದಲ್ಲಿ ಇರ್ತದೆ ಅಂತ ಗೊತ್ತಾದ್ರೆ ನಿಮ್ಗೆ ಖಾರಿಫ್ ಬೆಳೆಗಳಿಗೆ ಸೂಕ್ತವಾದ ಋತು ಗೊತ್ತಾಗ್ಬಿಡ್ತದೆ. ಭಾರತದಲ್ಲಿ ಮಳೆಗಾಲ ಯಾವಾಗ ಇರ್ತದೆ? ಜೂನ್ ನಿಂದ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ವರೆಗೆ ಮಳೆಗಾಲ ಇದ್ದಿರ್ತದೆ. ಹಾಗಾಗಿ ಈ ಖಾರಿಫ್ ಬೆಳೆಗಳಿಗೆ ಸೂಕ್ತವಾದ ಋತು ಎಂದರೆ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಆಗಿರ್ತದೆ. ಹಾಗಿದ್ರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗೆ ಒಂದು ಉದಾಹರಣೆ ಕೊಡ್ತೀರಾ? ಗೋಧಿ ಅಂತ ಹೇಳಬಹುದಾ? ಗೋಧಿಯನ್ನ ಚಳಿಗಾಲದಲ್ಲಿ ಬೆಳೆದಿರ್ತೀವಿ. ಮಳೆಗಾಲದಲ್ಲಿ ಬೆಳೆಯುವಂತದ್ದಕ್ಕೆ ಒಂದು ಉದಾಹರಣೆಯನ್ನ ಕೊಡೋದಾದ್ರೆ ಭತ್ತ. ಇದು ಪ್ರಶ್ನೆಯಲ್ಲಿ ಇಲ್ಲ. ನೀವು ಈ ರೀತಿಯ ಪ್ರಶ್ನೆಯನ್ನ ಕೇಳಿದ್ರೆ, ಎಷ್ಟು ಪ್ರಶ್ನೆ ಕೇಳಿದಾರೆ ಅಷ್ಟೇ ಬರೆದ್ರೆ ಸಾಕಾಗ್ತದೆ. ರಬಿ ಮತ್ತು ಖಾರಿಫ್ ಬೆಳೆಗಳಿಗೆ ಸೂಕ್ತವಾದ ಋತು ಅಂತ ಕೇಳಿದ್ದಾರೆ. ಹಾಗಾಗಿ ರಬಿ ಬೆಳೆಗೆ ಅಕ್ಟೋಬರ್ ನಿಂದ ಮಾರ್ಚ್ ವರೆಗೆ ಅಂತ ಬರೀರಿ. ಖಾರಿಫ್ ಬೆಳೆಗೆ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಅಂತ ಬರೆದ್ರೆ ನೀವು ಉತ್ತಮ ಅಂಕವನ್ನ ಪಡ್ಕೋಬಹುದು.